ಹೌದಾ ಎದ್ದಿ ಅವ್ರ ಕೈ ಮುಗಿದು ಬಂದು ನಾವು ಕಸ ಎಲ್ಲ ಗುಡಿಸ್ಕೊಂಡು ಒಂದು ರೌಂಡ್ಸು ಏನೇ ಇದ್ದು ಎಲ್ಲಾನು ಕುಟ್ಟಿ ಹೋಗ್ತಾರೆ. ಬರ್ತಾರೆ ಅವರು ಬರ್ತಾರೆ. ಅಣ್ಣ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ನನ್ನ ಅದಕ್ಕೆ ಅಂತಾರೆ ಅಂಥ ಪದವ ನಾನು ಕೇಳಬೇಕು ಅಂದರೆ ತುಂಬ ನನಗೆ ಸಂತೋಷ. ನನಗೆ ಅಣ್ಣ ತಮ್ಮ ಯಾರೂ ಇಲ್ಲ, ಅವರೇ ನಮ್ಗೆ ಅಣ್ಣ ತಮ್ಮ ಅಂದ್ರೆ ಖುಷಿ. ಅವು ವಿಷ್ಣುವರ್ಧನ್ ಸನ್ನಿಧಿಲಿ ನಾವು ಕೆಲಸ ಮಾಡ್ತಾವೆ ಅಂದರೆ ಇಬ್ಬರು ಅರ್ಚಕ್ರೆ ನಾವು. ಅವರು ಒಳಗೆ ಮಾಡಿದ್ರೆ ನಾವು ಹೊರಗೆ ಮಾಡ್ತಾ ಇದ್ವಿ ಅಷ್ಟೇ. ಅವರು ನಮ್ಮನ್ನ ಕೈಲಿ ಮಾಡಿಸ್ತಾವ್ರೆ, ಆದರೆ ಅವರು ಇಲ್ಲೇ ಇದ್ದಾರೆ. ಅಪ್ಪ ಅವರು ನಿಮಗಾಗಿ ದೂರ ಎಲ್ಲೂ ಹೋಗಿಲ್ಲ, ಹೋಗೋರೆ ಅಂತ ನಾವು ನೀವು ಅಂದ್ಕೊಂಡಿದ್ದೀವಿ. ಅದು ಮನಸ್ಸಲ್ಲಿ ಮಾತ್ರ ಇದೆ. ನಮ್ಮ ಎದುರಿಗೆ ಇದ್ದಾರೆ, ನಮ್ಮ ಜೊತೆಗೆ ಇದ್ದಾರೆ. ಮನೆ ಥರ ಮನೇಲಿ ನಾವೇಂಗೆ ದೇವ್ರ ಗುಡಿ ಗರ್ಭಗುಡಿ ಥರ ನೋಡ್ತೀವಿ, ಹಂಗೆ ನೋಡ್ಕೊಂಡು ಕೆಲಸ ಮಾಡ್ತೀವಿ. ಇದನ್ನ ದೇವಸ್ಥಾನ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ದೇವಸ್ಥಾನನೇ ಇದು. ಅವ್ರ ಹೆಸರು ಹೇಳ್ಕೊಂಡು ದೇವಸ್ಥಾನದಲ್ಲಿ ಅರ್ಚಕರಾಗಿ ಕೆಲಸ ಮಾಡ್ತಾರೆ ಅಷ್ಟೇ. ನೋಡಿ ಎಂಥ ದೊಡ್ಡ ಮಾತು ಹೇಳ್ತಾರೆ, ಎಂಥ ಖುಷಿ ಮಾತು ಹೇಳ್ತಿದ್ದಾರೆ. ಯಾವ ದೇವರು ಅವರು ಅದು ಸತ್ಯವಾದ ಮಾತು. ನಮಗೇನೇನು ಬೇಡಿ ಒಂದಿಷ್ಟು ಅನ್ನ ಕೊಟ್ಟವ್ರೆ, ಅನ್ನಕ್ಕೆ ಕೃತಜ್ಞತೆ ತೋರಿಸ್ಕೊಂಡು ಹೋಗ್ತಾರೆ. ಎಲ್ಲ ದಿನ ಪೂರ್ತಿ ಕೆಲಸ ಮಾಡ್ತಾನೆ ಇರ್ತೀರಿ. ಗುಡಿಸ್ಬೇಕು. ಜಾಲರಿ ಫೋಟೋ ಜಾಲರಿಲಿ ಫೋಟೋಸ್ ಎಲ್ಲ ಒರೆಸ್ತೀವಿ. ಎದ್ದಿ ಅವ್ರ ಕೈ ಮುಗಿದು ಬಂದು ನಾವು ಕಸ ಎಲ್ಲ ಗುಡಿಸ್ಕೊಂಡು ಒಂದು ರೌಂಡ್ಸು ಏನೇ ಇದ್ದು ಎಲ್ಲಾನು ಕುಟ್ಟಿ ತೊಳೆದು ಗಾರ್ಡನ್ನಲ್ಲಿ ಕೆಲಸ ಕಳೆ ಕಿಲ್ತೀವಿ. ಇದೆಲ್ಲ ಆದಮೇಲೆ ಗಾರ್ಡನ್ ಕಳೆ ಕಿಲ್ತೀವಿ, ಮೇಲ್ಗಡೆ ಕಳೆ ಕಿಲ್ತೀವಿ, ಶೌಚಿ ತೊಳೆದು ಎಲ್ಲ ಕೆಲಸನೂ ನಾವು ಮಾಡ್ತೀವಿ. ಈ ಭಾರತೀಯಮ್ಮ ಅವರು ಬರ್ತಾರಲ್ಲ, ಏನೋ ಮಾತಾಡ್ತಾರೆ, ಏನಂತಾರೆ? ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ನಾಷ್ಟ ಮಾಡಿದ್ರ ಊಟ ಮಾಡಿದ್ರ ಚೆನ್ನಾಗಿದ್ದೀರಪ್ಪ, ಹೇಗಿದ್ದೀರಾ ಅಂತ ಕೇಳ್ತಾರೆ. ಅಮ್ಮ ಮಾತಾಡಿಸ್ತಾರೆ. ಕುಟುಂಬದವ್ರಾಗ್ಬೋದು, ಅವ್ರ ಮನೆಯವರು ಎಲ್ಲರೂ ನಮ್ಮನ್ನ ಚೆನ್ನಾಗಿ ಮಾತಾಡ್ಕತೆ ಆಡಿಸಿ ಹೋಗ್ತಾರೆ. ಬರ್ತಾರೆ ಅವರು ಬರ್ತಾರೆ. ಅಣ್ಣ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ನನ್ನ ಅದಕ್ಕೆ ಅಂತಾರೆ ಅಂಥ ಪದವ ನಾನು ಕೇಳಬೇಕು ಅಂದರೆ ತುಂಬ ನನಗೆ ಸಂತೋಷ. ನನಗೆ ಅಣ್ಣ ತಮ್ಮ ಯಾರೂ ಇಲ್ಲ, ಅವರೇ ನಮ್ಗೆ ಅಣ್ಣ ತಮ್ಮ. ಅದು ಮಾತ್ರ ಖಂಡಿತ ಇದೀವಿ. ಯಾವಾಗಲೂ 8 ವರ್ಷದಿಂದ ನಾವು ಅವ್ರ ಹೆಸರು ಹೇಳ್ಕೊಂಡೆ ತಿಂತಾ ಇದೀವಿ ಅನ್ನನ. ನಮ್ಗೆ ಸಮಸ್ಯೆ ಏನಾಗಿದೆ? ಏನೂ ಇಲ್ಲ ಅಂದರೆ ಅವು ವಿಷ್ಣುವರ್ಧನ್ ಸನ್ನಿಧಿಲಿ ನಾವು ಕೆಲಸ ಮಾಡ್ತಾವೆ ಅಂದರೆ ಇಬ್ಬರು ಅರ್ಚಕ್ರೆ ನಾವು. ಅವರು ಒಳಗೆ ಮಾಡಿದ್ರೆ ನಾವು ಹೊರಗೆ ಮಾಡ್ತಾ ಇದ್ವಿ ಅಷ್ಟೇ. ಅವರು ನಮ್ಮನ್ನ ಕೈಲಿ ಮಾಡಿಸ್ತಾವ್ರೆ, ಆದರೆ ಅವರು ಇಲ್ಲೇ ಇದ್ದಾರೆ. ನಮಗೆ ತುಂಬಾ ಸಂತೋಷ. ಇರ್ಲಿ ಸರ್, ಅವರಂತ ದೊಡ್ಡ ವ್ಯಕ್ತಿ ನಾವೆಲ್ಲಿ ಸರ್. ತುಂಬಾ ಒಳ್ಳೆ ಜನ ಮಾತ್ರ. ಯಾರಾದ್ರೂ ಇಲ್ಲಿ ಬರ್ಬೇಕು ಅಂದ್ರೆ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡ್ಸೋದು, ನಿಮ್ಮನ್ನೇ ನೇರವಾಗಿ ಅವರು ಮಾತಾಡ್ಸಿ ಅಂತ ಹೇಳ್ತಾರೆ. ನನಗೂ ಅಷ್ಟೇ, ನಿಮ್ಮನ್ನೇ ಮಾತಾಡ್ಸಿ. ಒಗ್ಗಿದಾರಲ್ಲ ಸರ್, ಅವರು ತುಂಬಾ ದಿನದಿಂದ ಒಗ್ಗಿದಾರಲ್ಲ ಸರ್, ಅದಕ್ಕೋಸ್ಕರ ಅವ್ರನ್ನ ಕೇಳ್ತಾರೆ. ಇಲ್ಲಿ ಗೊತ್ತಿರ್ತದೆ ಅವ್ರಿಗೆ ಅಂತ ಕೇಳ್ತಾರೆ ಅಷ್ಟೇ, ಇನ್ನೇನು ಇಲ್ಲ ಸರ್. ನಮ್ಮನ್ನ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಅಮ್ಮ ಆಗ್ಬೋದು, ಅನಿಲ್ ಸರ್ ಆಗ್ಬೋದು, ಆರ್ಯವರ್ಧನು ಅಂತ ನಾವೇ ಅವ್ರ ಧಾರಾವಾಹಿ ನೋಡ್ತಿದ್ವಲ್ಲ, ಅವಾಗಿಂದನೂ ಅಷ್ಟೇ ಅತಿಗೆ ಅಂತಾರೆ. ಇವತ್ತಿಗೂ ತುಂಬ ಚೆನ್ನಾಗಿ ಅನಿರುದ್ಧ ಅಣ್ಣನ ಹೇಳಿ ನೋಡಿಬೇಕಾದ್ರೆ ನಾನು ಕೇಳಿ ಅದನ್ನ ಇದೆಯಾ ಅಂತಲ್ಲ, ನನ್ನ ಮೊಮ್ಮಗಳು ಒಂದು ಕಾರ್ಯಕ್ರಮಕ್ಕೆ ಕೀರ್ತಿ ಅಕ್ಕ, ಅನಿರುದ್ಧಣ್ಣ, ಭಾರತೀಯ ಅಮ್ಮ ಬಂದಿದ್ದವು ಅಂಟೋದಾಗ ಸಂಪರ್ಕ ಮಾಡೋಕ್ಕಾಗದೇ ಇದ್ದ ಕಾರಣವಾಗಿ 10 ಗಂಟೆ ರಾತ್ರಿ ಫೋನ್ ಮಾಡಿ ಆಮೇಲಿಂದ ಅವ್ರು ಸಮಾಧಾನ ಮಾಡಿದ್ಮೇಲೆ ನನ್ನ ಮೊಮ್ಮಗಳು ಸುಮ್ಕಾಗವಳೆ. ಬರ್ತೀನಿ ರಾಜ, ಇನ್ನೊಂದ್ಸಲ ನೀನು ಬಿಟ್ಬಿಟ್ಟು ನಾನು ದೂರ ಇರ್ತೀನಿ ರಾಜ. ಇಲ್ಲ ಕಣ ರಾಜ, ಬರ್ತೀನಿ ಅಂತ ಹೇಳ್ಬಿಟ್ಟು ಅವರು ಅನಿರುದ್ಧ ಸರ್ ಸಮಾಧಾನ ಮಾಡಿದ್ಮೇಲೆ ನನ್ನ ಮೊಮ್ಮಗಳು ಸುಮ್ಕಾಗಿದ್ದು ಸರ್. ಇವತ್ತು ವಿಷ್ಣುವರ್ಧನ್ ಸಮಾಧಿನ ಕಾಪಾಡ್ಕೊಂಡು ಬಂದಿದ್ದಾರಲ್ಲ, ಅದೇ ನನ್ನ ಪುಣ್ಯ. ನಾನು ಇರೋವರೆಗೂ, ನನ್ನ ಜನ್ಮ ಇರೋವರೆಗೂ ನಾನು ಇಲ್ಲೇ ಇರ್ತೀನಿ ಅನ್ನೋದು ಮಾತ್ರ ಅವ್ರು ಹೇಳ್ತಿದ್ದಾರೆ. ಯಾವುದೇ ರೀತಿಯಾದ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇಟ್ಕೊಳ್ಳದೆ ಗಂಡ ಹೆಂಡ್ತಿರು ಇಬ್ಬರೂ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಿಜ ಕೂಡ ಅವ್ರಿಗೊಂದು ಥ್ಯಾಂಕ್ಸನ್ನು ಹೇಳಲೇಬೇಕು ನಾನು. ನಮಸ್ಕಾರ ಸರ್. ಏನು ಹೇಳ್ತೀರಿ ಅಭಿಮಾನಿಗಳಿಗೆ, ಆಮೇಲೆ ಇಲ್ಲಿ ಬರೋರಿಗೆಲ್ಲ ಏನು ಹೇಳ್ತೀರಾ ನೇರವಾಗಿ? ಸರ್, ನಾನು ನೇರ ಒಂದೇ ಒಂದು ಅಭಿಮಾನಿಗಳಿಗೆ ನಾನು ಹೇಳೋದು, ಇದು ಅಪ್ಪ ಅವರು ನಿಮಗಾಗಿ ದೂರ ಎಲ್ಲೂ ಹೋಗಿಲ್ಲ, ಹೋಗೋರೆ ಅಂತ ನಾವು ನೀವು ಅಂದ್ಕೊಂಡಿದ್ದೀವಿ. ಅದು ಮನಸ್ಸಲ್ಲಿ ಮಾತ್ರ ಇದೆ. ನಮ್ಮ ಎದುರಿಗೆ ಇದ್ದಾರೆ, ನಮ್ಮ ಜೊತೆಗೆ ಇದ್ದಾರೆ. ಯಾರು ಏನೂ ಆಸೆ ನಿರಾಸೆ ಆಗುವಂಥದ್ದೇನಿಲ್ಲ. ಅವರ ಪ್ರತಿಮೆಯಾಗಿ ಮೈಸೂರು ವ್ಯಾಪ್ತಿಯಲ್ಲಿ ಒಬ್ಬರು ಚಿತ್ರನಟರು, ಮೇರು ನಟರು ಅವರು ಇಲ್ಲೇ ಇದ್ದಾರೆ, ನಮ್ಮ ಎದುರಿಗೆ ಇದ್ದಾರೆ. ಸಮಯ ಒಂದು ಮನೆಗೆ ಹೋಗಿ ಒಬ್ಬರನ್ನ ನಾವು ಮಾತಾಡ್ಸ್ಕೊಂಬರ್ತೀವಿ. ಆ ಮನೆಗೆ ಹೋಗೋ ಬದಲಿಗೆ ಒಂದು ಸ್ಥಾನ ಅಂತ ಸ್ಮಾರಕ ನಿರ್ಮಾಣ ಆಗಿದೆ ಮೈಸೂರು ವ್ಯಾಪ್ತಿಯಲ್ಲಿ.
ನೋಡೋಕ್ಕೋಸ್ಕರವಾಗಿ ನೀವು ಒಂದು 5 ನಿಮಿಷನೋ 10 ನಿಮಿಷನೋ ಅರ್ಧ ಗಂಟೆನೇ ಬಂದು ಅವ್ರನ್ನ ನೋಡ್ಕೊಂಡು ಹೋಗೋ ಒಂದು ಪುಣ್ಯ ಜಾಗ ಇಲ್ಲಾಗಿದೆ. ಅದಕ್ಕೆ ನಾವೆಲ್ಲ ಸೇರಿ ಒಂದು ಖುಷಿ ಪಡೋ ವಿಚಾರ ಸರ್. ಇಲ್ಲಿ ಅಭಿಮಾನಿಗಳು ಚಿತ್ರದುರ್ಗ, ಹಾವೇರಿ, ಗುಲ್ಬರ್ಗ, ರಾಯಚೂರು, ಹಾಸನ, ಕೊಡಗು, ಬೆಂಗಳೂರು ಮತ್ತು ಹಲವಾರು ಕಡೆ ನಾನು ನೆನಪಿರೋಷ್ಟು ಮಾತ್ರ ಹೇಳೋಕ್ಕೆ ಸಾಧ್ಯ. ಹಂಗಾಗಿ ಎಲ್ಲ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾರೆ. ಜೊತೆಗೆ ಬೆಂಗಳೂರಲ್ಲೂ ಇಲ್ಲಿ ಅಲ್ಲಿ 2 ಕಡೆನೂ ಇರೋದ್ರಿಂದ ಈ ಕ್ರೌಡ್ ಸ್ವಲ್ಪ ಈ ಸಲ ಕಡಿಮೆ ಹಾಕ್ಬೋದು, ಅಥವಾ ಅಲ್ಲಿ ತೀರಿಸ್ಕೊಂಡು ಮತ್ತೆ ಸಾಯಂಕಾಲ ಅಷ್ಟೊತ್ತಿಗೆ ಆಗಮಿಸ್ಬೋದು. ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದಯವಿಟ್ಟು ವಿಷ್ಣು ಅಪ್ಪಾಜಿ ಈ ಆಶೀರ್ವಾದ ಪಡ್ಕೋಬೇಕು ಅಂತ ಕಳಕಳವೇ ಮನವಿ ಸರ್ ನಮ್ಮದು. ಥ್ಯಾಂಕ್ ಯು. ಜೊತೆಗೆ ಇದು ರೈಟ್ ನ್ಯೂಸ್.